ಸಮರ್ಪಯಾಮಿ. ಬೆಳಿಗ್ಗೆ ತಿಂಡಿ 1 ತಾಸು ಧ್ಯಾನ, ಮಧ್ಯಾಹ್ನ ಊಟ 1 ತಾಸು ಧ್ಯಾನ, ರಾತ್ರಿ ಊಟ 1 ತಾಸು ಧ್ಯಾನ, ಪಾನಿಪೂರಿ ಅರ್ಧ ತಾಸು ಧ್ಯಾನ, ಕಾಫಿ ಟೀ 15-20 ನಿಮಿಷ ಧ್ಯಾನ ಮಾಡ್ತಾಯಿದ್ದಾರೆ. ಇಲ್ಲ ರೀ, ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್. ದುಡ್ಡು ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಎಷ್ಟು ಜನ್ಮ ಬೇಕು ರೀ ನಮಗೆ? ಇವಾಗೇನು ಗೊತ್ತಾಗಲ್ಲ. ದೇಹ ಬಿಡ್ತೀವಲ್ಲ, ಹೋಗ್ತೀವಲ್ಲಿ ಮೇಲೆ ಲೋಕಕ್ಕೆ. ಅಲ್ಲಿ ಏನಪ್ಪ, ಎಷ್ಟು ಕೋಟಿ ದುಡ್ದಿದ್ದೀಯಿ, ಮನೆ ಕಟ್ಸ್ಕೊಂಡಿಯಾ, ಮದುವೆ ಆಯ್ತಾ, ಎಷ್ಟು ಜನ ಮಕ್ಕಳು, ಎಷ್ಟು ಬಂಗಾರ ಇದೆ ಅಂತ ಕೇಳ್ತಾರೆ. ದೇಹವಿಲ್ಲ. ಅಲ್ಲಿ ಯಾರು ಹೋಗಿದ್ದು? ಆತ್ಮ. ಏನು ಕೇಳ್ತಾರ? ಆತ್ಮದ ಕೆಲಸ ಮುಗಿತಾ? ಇಲ್ಲ ಸ್ವಾಮಿ, ಏನೂ ತೊಂದರೆ ಇಲ್ಲ, ಅಲ್ಲಿ ಕೂತ್ಕೋ. ಭೂಲೋಕಕ್ಕೆ ಹೋಗೋದು ಅಷ್ಟು ಸುಲಭವಲ್ಲ. ಟೋಕನ್ ಸಿಸ್ಟಮ್ ಇದೆ, ನಿನ್ನ ಕರಿತೀವಿ ಮತ್ತೆ ಹೋಗೋಣ. ಪುನರಪಿ ಜನನ ಪುನರಪಿ ಮರಣ. ನಿಮ್ಮ ಯಾರಿಗನ್ನ ಇನ್ನೊಂದು ಜನ್ಮ ಬೇಕಂದ್ರೆ ಕೈ ಎತ್ತರಿ. ಇನ್ನು ಬೇಡವ? ಬೇಡಪ್ಪೋ ಅಂದರೆ ಮುಗಿದು ಹೋಗುತ್ತೆ. ಬೇಡ ಸ್ವಾಮಿ ಅಂದರೆ ಮುಗಿದು ಹೋಗುತ್ತೆ. ಯಾಕೆ ಬಂದಿದ್ದೀವಿ? ಎಲ್ಲಿಂದ ಬಂದಿದ್ದೀವಿ? ಮರ್ತು ಹೋದ್ರೆ ಹೇಗೆ? ಮರ್ತು ಹೋದ್ರೆ ಹೇಗೆ? ನಮ್ಮ ಗುರುಗಳು ಪತ್ರಿಸ್ವಾರ್ ಹೇಗೆ ಜೀವನ ಮಾಡಿದ್ರು ನಾವೆಲ್ಲ ನೋಡಿದ್ವಲ್ಲ. ಅವರು ದೇಹ ಬಿಟ್ಟಿದ್ದು ದಿನ 24/7/2022 24/7/2022. ಮೆಡಿಕಲ್ ಸ್ಟೋರ್ ಹತ್ರ 24/7, ಹಾಸ್ಪಿಟ್ಲ್ ಹತ್ರ 24/7 ಹಾಕಿರ್ತಾರಲ್ಲ. ಹಾಗೆ ನಮ್ಮ ಗುರುಗಳು 24/7 ಅವ್ರಿಗಾಗಿ ಜೀವನ ಮಾಡಿದ್ರು, ನಮ್ಮೆಲ್ಲರಿಗಾಗಿ ಜೀವನ ಮಾಡಿದರು. ತನಗಾಗಿ ತಾನು ಜೀವನ ಮಾಡೋವನು ಮಾನವ, ಎಲ್ಲರಿಗಾಗಿ ಜೀವನ ಮಾಡೋವನು ಮಾಧವ ಅಲ್ಲ. ಹೋದ್ರ ಮೇಲೆ ಲೋಕಕ್ಕೆ ಶುಭಾಷ್ ಶಹಬ್ಬಾಷ್. ಏನು ಜೀವನ ಮಾಡಿದೆಯಪ್ಪ ನೀನು? 1000 ಜನ್ಮದ ಕೆಲಸ 1 ಜನ್ಮದಲ್ಲೇ ಮುಗಿಸಿದಿಲ್ಲೋ? ಅಲ್ಲಿ ಚಪ್ಪಾಳಿ, ಅಲ್ಲಿರಿ ಚಪ್ಪಾಳಿ. ಅಂಥ ಗುರುಗಳು ನಮ್ಮ ಗುರುಗಳ. ನಾವು ಹೇಗಿರಬೇಕು? ನಾವು ಹಾಗಿರಬೇಕು. ಸಮಯ ಹಾಳು ಮಾಡಬಾರ್ದು. ನೀವು ಗಮನಿಸಿರಿ, ನಾವು ಶಕ್ತಿನೇ ಹೊಂದೋದಲ್ಲ, ಶಕ್ತಿನ ಉಳಿಸ್ಕೋಬೇಕು, ಶಕ್ತಿನ ಬೆಳೆಸ್ಕೋಬೇಕು, ಶಕ್ತಿನ ಉಪಯೋಗಿಸ್ಕೋಬೇಕು. ದುಡ್ಡು ಇಡ್ತೀವಿ, ಒಂದೇ ದಿನ ಖರ್ಚು ಮಾಡ್ತೀವ? ಸಂಬಳ ಏನ್ರಿ? ಬಚ್ಚಿಕೊಂಡು ಇನ್ಶೂರೆನ್ಸು, ಮಕ್ಕಳು ಓದು, ಮನೆ, ಮತ್ತು ಶಕ್ತಿ ಖಾಲಿ ಮಾಡಬೇಕಾ? ಭೌತಿಕ ಜೀವನದಲ್ಲಿ ದುಡ್ಡು ಹೇಗೋ? ದುಡ್ಡು ಇಲ್ಲಾಂದರೆ ಏನೂ ಆಗಲ್ಲ. ನಾನು ಇಲ್ಲಿ ಬರೋಕ್ಕೂ ಆಗಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಶಕ್ತಿ ಆಗಿದೆ. ಈ ಶಕ್ತಿನ ನಾವು ಹೊಂದೋದಲ್ಲ, ಏನು ಮಾಡಬೇಕು? ಉಳಿಸ್ಕೋಬೇಕು. ಈ ಕಣ್ಣುಗಳಿದಾವಲ್ಲ, ಬಾಗಿಲಿದೆ.